ಬೆಂಕಿ ಅಣ್ಣ ಲಕ್ಕಿ ಹೋಗೋ ತನಕ ನೀನು ಹೆಂಡತಿಗೆ ಸ್ವಲ್ಪ ಸುಮ್ಮನೆ ಇರೋದಕ್ಕೆ ಹೇಳು, ಇಲ್ಲಾಂದರೆ ಪರಿಣಾಮ ನೆಟ್ಟಗಿರಲ್ಲ. ಅವಳು ಸತ್ಯ ಹೇಳ್ತೇನೆ ಅಂತ ಪ್ರಯತ್ನ ಮಾಡುವಾಗಲೆಲ್ಲ ನಾನು ಎದೆಯಲ್ಲಿ ರೈಲು ಓಡ್ದಂಗಾಗತ್ತೆ. ಅಣ್ಣ ನಿಮ್ಮ ಎದೆಯಲ್ಲಿ ರೈಲ್ ಅಷ್ಟೇ ಓಡಾಡ್ತಾ ಇದೆ, ನನ್ನ ಎದೆಯಲ್ಲಿ ರೈಲು, ಬಸ್ಸು, ಲಾರಿ, ಏರೋಪ್ಲೇನ್ ಎಲ್ಲ ಓಡಾಡ್ತಾ ಇದೆ ಅಣ್ಣ. ಏನು ಮಾಡಲಿ, ನನ್ನ ಹಣೆ ಬರ ನಿಮ್ಗೆ ಗೊತ್ತಿರೋದೇ ಅಲ್ವಾ ಇದು. ನೀನು ಹೆಂಡ್ತಿ ನಿನಗೆ ಹೊಡೆಯೋದು ಬಡಿಯೋದು ಎಲ್ಲ ಗೊತ್ತು ಕಾಣೋ. ಅಣ್ಣ ಹೇಳ್ತೀನಿ ಕೇಳು. ನೋಡು, ಅದು ಗಂಡ ಹೆಂಡತಿ ವಿಷಯ, ಮನೆತನದ ವಿಷಯ ಅಂದಮೇಲೆ ಗುಟ್ಟು ರಟ್ಟಾಗಬಾರ್ದು. ಸ್ವಲ್ಪ ನಿನ್ನ ಹೆಂಡ್ತಿಗೆ ಹದ್ದು ಬಸ್ತಲ್ಲಿರಕ್ಕೆ ಹೇಳು. ಏನ್ರೋ ಅದು ಗುಸು ಗುಸು ಮಾತಾಡ್ತಾ ಇದ್ದೀರಾ? ಅಲ್ಲ, ಹದ್ದು ಬಸ್ತು ಅದು ಏನಿಲ್ಲ. ವೇದಾ, ವಿಕ್ರಮ್ ರೆಡಿನಾ? ಇನ್ಯಾರು ಮನಸ್ಸು ಬದಲಾಯಿಸಿ ಬರ್ತೀರಾ? ವಿಷ್ಣು, ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಆಟೋ ತಗೊಂಡು ಬರ್ಬೇಕಲ್ವಾ? ಹೌದು. ಸರಿ. ಜಯ, ಇನ್ನೇನು ವಿಶೇಷ? ಏನು ಇಲ್ಲಮ್ಮ. ಲಕ್ಕಿ, ನಾನು ಬರ್ತೀನಿ. ಬಾ. ನೀನು ಈ ವಿಷಯದಲ್ಲಿ ನನಗೆ ಸಾಥ್ ಕೊಟ್ರೆ ನನಗೆ ಸಂತೋಷ. ಜಯ, ನಾವು ಬರಲ್ಲ ಅಂದಮೇಲೂ ಇವಳು ಹೋಗ್ತಿದ್ದಾಳೆ ಅಂದರೆ ನಾವು ಮುಚ್ಚಿಟ್ಟಿರೋ ಸತ್ಯನ ಇವಳು ಬೈ ಮಾಡ್ತಾಳು ಅಂತ. ಹೇಗಾದ್ರೂ ಮಾಡಿ ಒಳ್ಳೆ ತಟ್ಟಿಬೇಕು. ಜಗ್ಗ, ಅಮ್ಮ, ನಾನು ಹೋದ್ಮೇಲೆ ಇನ್ನು ಏನೇನಾಯ್ತು? ಏನತ್ತೆ? ಜಯ, ಏನದು? ಏನೂ ಇಲ್ಲಮ್ಮ. ಶೈಲು, ನೀನ್ ಯಾಕೆ ಹೋಗ್ತಿದ್ಯಾ ಅವ್ರ ಜೊತೆ? ಯಾಕೆ ಅಂದ್ರೆ ಲಕ್ಕಿ ಕಲ್ತ್ರಲ್ಲ, ಅವ್ರ ಮನ್ಸಿಗೆ ಬೇಜಾರು ಮಾಡಬಾರ್ದು ಅಂತ ಹೋಗ್ತಾ ಇದ್ದೀನಿ. ಬಹಳ ಒಳ್ಳೆ ಮನ್ಸು ಕಣೆ ನಿಂದು. ವಾಪಸ್ ಬರ್ತಾ ಈ ಮುದ್ದು ಮುಖ ಹಾಗೆ ವಾಪಸ್ ಬರುತ್ತಾ, ಅಥವಾ ಒದೆ ತಿನ್ಕೊಂಡು ಕಣ್ಣು ಬಾಯಿ ಎಲ್ಲ ಊದಿಸ್ಕೊಂಡು ಬರುತ್ತಾ? ಅವ್ರ ಕಡೆ ಏನಾದರೂ ಸಾಕ್ಷಿ ಮತ್ತು ಅವರಮ್ಮ ನಿನ್ನ ನೋಡಿದ್ರೆ ಹಣ್ಣು ಕೈನೇ. ಆಗ್ಲೇ ಆ ಸುಧನ್ಗೆ ಇವ್ರನ್ನ ಕಂಡ್ರೆ ಇಲ್ದಿರೋ ಅನುಮಾನ. ಇನ್ನು ನಿನ್ನನ್ನು ಅವ್ರ ಜೊತೆ ನೋಡಿದ್ರೆ ನಿನ್ನೂ ನನಗೆ ಮೋಸ ಮಾಡ್ತಿದ್ದಿ ಅಂತ ಅಷ್ಟೇ ನಾಲ್ಕು ತಂದಿರ್ತಾರೆ. ಶೈಲೋ, ಇನ್ನು ಒಳ್ಳೆದಕ್ಕೆ ಹೇಳ್ತಾ ಇದ್ದೀನಿ. ಅದು ನೀವು ಇಷ್ಟ. ಲಕ್ಕಿ, ಆಟೋ ಬಂತು. ಶೈಲ, ನೋಡು ಆಟೋ ಬಂತದ್ದು. ಅತ್ತೆ, ತುಂಬಾ ಹೊಟ್ಟೆ ನೋಯ್ತಿದೆ. ಶೈಲು, ಶೈಲು ಏನಾಯ್ತು? ಏನಾಯ್ತೆ ಮಿಂಚುಳಿ? ಗೊತ್ತಾಗ್ತಿಲ್ಲ. ಹೊರಡೋ ಹೊತ್ತಲ್ಲೇ ಹೀಗಾಗ್ಬೇಕಾ ನಿನ್ಗೆ? ಏನೇನೋ ತಿಂತಿರ್ತಾಳಲ್ಲ, ಅಜೀರ್ಣ ಆಗಿದೆ ಅಂತ ಕಾಣುತ್ತೆ. ರಾಹುಕಾಲ ಶುರು ಆಗೋಕ್ ಮುಂಚೆ ನೀವು ಹೊರಟು ಬಿಡಿ, ನಾನು ಅವ್ಳು ಕಷಾಯ ಮಾಡ್ಕೊಡ್ತೀನಿ, ನೀವು ಹೋಗಿ. ಹಾಗಂತ್ಯಾ? ರಾಹುಕಾಲ ಅಲ್ಲ ಜಯ ಶುರು ಆಗೋದು, ಯಮಗಂಟ ಕಾಲ. ಹೌದೇನ್ರಿ? ಹೌದು ಜಯ, ರಾಹುಕಾಲಕ್ಕಿಂತ ಯಮಗಂಡ ತುಂಬಾ ಡೇಂಜರು. ಅಮ್ಮ, ನೀನು ಹೊರಡಮ್ಮ. ಹೊರಟಿಯ ಬನ್ನಿ. ಹೊರಡಮ್ಮ. ಸರಿ, ಬನ್ನಿ ಬನ್ನಿ ಬನ್ನಿ. ಏ ಮೋದೇವಿ, ಬೇಡ. ಶೈಲು ಏನಾಯ್ತು? ಏನೂ ಆಗಿಲ್ಲ, ಏನಾದ್ರೂ ಆಗ್ಲಿ ಅಂತಾನೆ ಕಾಯ್ತಿರ್ತೀರ ನೀವು ಕೂಡ. ಬರ್ರಿ ಅದೇ ಬನ್ನಿ. ವೇದ ಡಾರ್ಲಿಂಗ್, ನೀನ್ ಯಾಕೆ ಕತ್ ಕೂತ್ಕೊಂಡೆ? ಇಳಿ ಇಳಿ. ನಾನು ಆಟೋ ತರಿಸಿದ್ದು ಒಬ್ಳೆ ಕಂಫರ್ಟ್ ಆಗಿ ಕೂತ್ಕೊಂಡು ಹೋಗೋಕೆ ಅಂತ, ನಿಮ್ ಜೊತೆ ಹೇಗದಕ್ಕಲ್ಲ. ಇದೆಯಲ್ಲ ನಿನ್ ಗಂಡಂದು ದೊಡ್ಡ ಬೈಕು, ಅದ್ರಲ್ಲಿ ಕೂತ್ಕೊಂಡ್ ಬಾ. ಏ ಮೂದೇವಿ, ಕರ್ಕೊಂಡ್ ಬಂದಿದ್ದೀನಲ್ಲ. ಹತ್ತಿ ಮತ್ತೆ.
ಅಲ್ಲ, ಏನ್ ನಡೀತಿದೆ? ಅವರಿಬ್ಬರನ್ನ ದೂರ ಮಾಡಿದಷ್ಟು ಮತ್ತೆ ಒಂದಾಗ್ತಿದಾರಲ್ಲ. ಈ ಮುದುಕಿ ಬೇರೆ ಅವ್ರನ್ನ ಅಂಗಡಿ ಕರ್ಕೊಂಡು ಹೋಗಿದ್ದಾಳೆ. ಅಲ್ಲ, ಚೈತ್ರ ಹೇಳ್ದಂಗೆ ಅವರಿಬ್ರು ಅನ್ಕೊಂಡ್ಬಿಟ್ರೆ ಏನ್ ಮಾಡ್ಲಿ? ಸಾಕ್ಷಿ ಜೊತೆ ಎಂಗೇಜ್ಮೆಂಟ್ ಆದ್ರೂ ಶಿವನ್ ಇವಳ ಜೊತೆ ಸುತ್ತಾಡೋದ್ರ ಯಾರಾದ್ರೂ ನೋಡ್ಬಿಟ್ರೆ ನಮ್ ಮಾನ ಮರ್ಯಾದೆ ಕತೆ ಏನ್ ಆಗ್ಬೇಕು? ಶೈಲು, ನಿನ್ ಕಣ್ಮುಂದೆ ಇಷ್ಟೆಲ್ಲ ನಡೀತಿದ್ರು ಮೂಕ ಪಕ್ಷಿ ತರ ನೋಡ್ತಾ ನಿಂತಿದ್ಯಲ್ಲ ಅಂತ ಸಾಕ್ಷಿ ತಾಯಿ ಏನಾದ್ರು ನನ್ನ ಕೇಳಿದ್ರೆ ನಾನ್ ಏನ್ ಉತ್ತರ ಕೊಡ್ಲಿ? ಮೊದ್ಲೇ ಆ ಅಮ್ಮ ಗೈಯಳಿ ಬೇರೆ, ಅದ್ ಯಾವ ಭಾಷೆಲಿ ಏನ್ ಬೈತಾಡೋ ಏನ್ ನನಗೆ. ಏನ್ ಮಾಡ್ಲಿ? ನಮ್ ಬಗ್ಗೆ ಸಾಕ್ಷಿ ತಾಯಿಗೆ ಚಾಡಿ ಹೇಳಕ್ ಫೋನ್ ಮಾಡಿದ್ದೇನೆ. ಏನತ್ತೆ ನೀವು ಚಾಡಿ ಗಿಡಿ ಅಂತ? ವಿಕ್ರಮ್ ವೇದ ಮುದುಕಿ ಜೊತೆ ಹೊರಗಡೆ ಹೋಗಿದ್ದಾರೆ. ಅಮ್ಮನ್ಗೆ ಏನೇ ಅಂದೆ ನೀನು? ಲಕ್ಕಿ ಜೊತೆ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ದೆ. ಅಲ್ಲ ಅತ್ತೆ, ಅವರಿಬ್ರು ಸುತ್ತಾಡೋದನ್ನ ಯಾರಾದ್ರೂ ನೋಡಿ ಸಾಕ್ಷಿ ಮನೆ ಊರ್ಗ್ ಹೇಳಿ ಅವ್ರು ಬಂದು ನಮ್ಮನ್ನ ಬೆಂಡೆತ್ತೋದಕ್ ಮುಂಚೆ ನಾವೇ ಹೇಳಿ ತಪ್ಪಿಸ್ಕೊಡೋಣ ಅಂತ. ಅಂದ್ರೆ ನೀನ್ ಹೇಳಿದ ತಕ್ಷಣ ಸುಧಾ ಅವರು ಏನು ಮಾಡಿದ್ರೆ ಸುಮ್ಮನೆ ಇದ್ದು ಬಿಡ್ತಾರಾ? ಸುಧಾ ಇಲ್ಲಿಗೆ ಬಂದು ಸಾಕ್ಷಿ ವಿಕ್ರಮ್ ನಿಶ್ಚಿತಾರ್ಥದ ವಿಷಯನ ಅಮ್ಮನಿಗೆ ಹೇಳಿದ್ರೆ ಅಮ್ಮ ಮದುವೆನ ಮುರಿದು ಹಾಕ್ತಾರೆ. ಆವಾಗ ಏನ್ ಮಾಡ್ತೀಯಾ? ವೇದ ಇದೇ ಮನೇಲಿ ಬದುಕ್ಬೇಕು, ಅದಕ್ಕೆ ನಾನು ಸಂಪೂರ್ಣವಾಗಿ ಬೆಂಬಲ ಕೊಡ್ತೀನಿ ಅಂತ ಅಮ್ಮನೂ ಇದೇ ಮನೇಲಿದ್ದರೆ ಏನ್ ಮಾಡ್ತೀಯಾ? ಹೌದಲ್ಲ ಅತ್ತೆ, ಶೇ ನನಗೆ ಇಷ್ಟೆಲ್ಲ ಯೋಚನೆ ಮಾಡಿರ್ಲಿಲ್ಲ. ನೀನ್ ಯಾವಾಗ ಈ ಮನೆ ಬಗ್ಗೆ ಯೋಚನೆ ಮಾಡಿದ್ಯಾ ಹೇಳು? ಬರೀ ಮನೆಗೆ ಬೆಂಕಿ ಹಚ್ಚೋದೇ ನಿನ್ ಕೆಲಸ ಆಗಿದೆ. ಏನು ಮಾತಾಡದೆ ಮನೆ ಪೂರ್ತಿ ಓಡಾಡ್ತಾ ಇದ್ಯಲ್ಲ, ಆಗ್ಲೇ ಅನ್ಕೊಂಡೆ ಏನೋ ಪಿತ್ತೂರಿ ನಡೆಸ್ತಾ ಇದೀಯಾ ಅಂತ. ನನ್ ಮಾತ್ ಕೊನೆಗೂ ನಿಜ ಆಯ್ತು. ಅಪ್ಪಿ ತಪ್ಪಿ ಸಾಕ್ಷಿ ಮನೆಯವ್ರು ಇಲ್ಲೇನಾದ್ರೂ ಬಂದ್ರೆ ಅದಕ್ಕೆ ನೀನೇ ಕಾರಣ ಅನ್ಕೊಂಡು ನಿನಗ್ ಏನ್ ಮಾಡ್ತೀನೋ ನನಗ್ ಗೊತ್ತಿಲ್ಲ. ಹುಷಾರಾಗಿರು. ಏನಪ್ಪ ಇದು? ಒಳ್ಳೇದ್ ಮಾಡ್ತೀನಿ ಅಂತ ಅಂದ್ರೂ ಜನ ನಮ್ಮನ್ನ ತಪ್ಪಾಗಿ ತಿಳ್ಕೊತಾರೆ. ಸತ್ಯವಂತರಿಗೆ ಕಾಲನೇ ಅಲ್ಲ ಇದು. ಇದು ಕಾಟೇರಿ ಸಿನಿಮಾ ಆಡ್ದಲ್ಲಪ್ಪ, ಸ್ವಲ್ಪ ಜೋರಾಗಿ ಹಾಕು. ಏನ್ ಗಂಟೋಗುತ್ತಾ ನಿಂದು? ನೋಡ್ತಾ ನೋಡ್ತಾ ಆಗೋಗೈತೆ ಸ್ಯಾನೆ ಪಿರುತಿ. ಹಲೋ ಅಕ್ಕ, ನನ್ನ ಮುಂದೆ ಒಂದು ಬೈಕ್ ಪಾಸ್ ಆಗ್ತಾ ಇದೆ. ಅದನ್ನು ರೌಡಿ ವಿಕ್ರಮ್ ಓಡಿಸ್ತಾ ಇದ್ದಾನೆ. ಹಿಂದೆ ವೇದ ಕೂತ್ಕೊಂಡಿದ್ದಾಳೆ. ನಾನು ನೋಡ್ತಿರೋದು ನಿಜನಾ ಅಥವಾ ನನಗೆ ನಾನು ಮತಿಭ್ರಮಣೆ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ನಾನು ನಿನ್ನ ಕಾಲ್ ಮಾಡಿದೆ. ಅಲ್ಲ ಅಕ್ಕ, ಆ ಮುದುಕಿಗೋಸ್ಕರ ನೀವು ಮನೆಯವರೆಲ್ಲ ಸೇರಿಕೊಂಡು ನನ್ನ ಪ್ರೀತಿನ ಧಾರೆ ಎರಿತಿದ್ದೀರಾ? ನಿಮ್ಗೊಂದು ಸ್ವಲ್ಪ ಬುದ್ಧಿ ಇಲ್ವಾ? ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ದೂರ ಕೂತಿರೋಳನ್ನ ಬೇಕು ಅಂತಲೇ ಬ್ರೇಕ್ ಹಾಕಿ ಮೇಲೆ ಬೀಳ್ಸ್ಕೊತೀಯ. ನನಗೆ ಬರ್ತಾ ಇರೋ ಕೋಪಕ್ಕೆ ನಿನ್ನ ಮೇಲೆ ಹಾಗೆ ಕಾರ್ ಹತ್ತಿಸ್ಬಿಡ್ಬೇಕು ಅನಿಸ್ತಿದೆ. ಆದರೆ ಹಿಂದೆ ನನ್ನ ಪ್ರಾಣ ಇದೆ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ನಿನಗಿದೆ ಕಣೋ ಇವತ್ತು. ಏನೋ ಮಾಡ್ತೀನಿ ಅಣ್ಣ. ಎಷ್ಟಾಯ್ತು? ನಾನು ಡಿಜಿಟಲ್ ಪೇಮೆಂಟ್ ಮಾಡ್ತೀನಿ, ಸುಮ್ಮನೆ ಇರು. ಓಡ ಇವನ್ ಬರ್ತೇನೆ. ಈಗ ಸಾಧ್ಯ? ಮುದ್ಕಿನೂ ಇದೆ ಇವ್ರ ಪಕ್ಕದಲ್ಲಿ. ಏನ್ ನಡೀತಿದೆ ಇಲ್ಲಿ?